ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ಇದು ಬೈಲ್ಕುಪ್ಪೆ ಇದೆಯಲ್ಲ, ಗೋಲ್ಡನ್ ಟೆಂಪಲ್ ಕುಶಾಲನಗರ ಪಕ್ಕನೇ ಇರೋದಾದರೂ ಇದು ಮೈಸೂರು ಡಿಸ್ಟ್ರಿಕ್ಕಿಗೆ ಸೇರುತ್ತೆ. ಕೂರ್ಗಲ್ಲ ಇದು. ನಮ್ಮಿಲ್ಲಿ ನೋಡಿ, ಇಲ್ಲಿ ಬೊಟ್ಟು ನೋಡಿ, ಬೊಟ್ಟು ಮಹಾಲಕ್ಷ್ಮಿ ಹಬ್ಬದ್ದು ಇಡಿಸ್ಕೊಂಡಿರೋದು. ಹಬ್ಬ ಏನು ಮಾಡಿಲ್ಲ ಈ ಸಲ, ಪೂಜೆ ಮಾಡ್ತಾ ಇದ್ವಲ್ಲ ಅವಾಗ ಅಮ್ಮು ಹತ್ರ ಹಠ ಮಾಡಿ ಬೊಟ್ಟು ಇಡಿಸ್ಕೊಂಡಿರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ಇದು ಕುಶಾಲನಗರ ಹೊರಟಿದ್ದೀವಿ. ಪಾರ್ವತಮ್ಮನ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೆ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಅಂತಂದರು. ಅಲ್ಲಿ ಪೂಜೆ ಮಾಡ್ತಾ ಇಲ್ವಂತ ಇವತ್ತು. ಅದಕ್ಕೆ ಈಗ ಕುಶಾಲನಗರಕ್ಕೆ ಹೋಗಿ ಬರೋಣ ಅಂತ. ಅಂದರೆ ಇದು ಗೋಲ್ಡನ್ ಟೆಂಪಲ್ಗೆ. ಇವಾಗ ಮಗ್ಗಿಯಲ್ಲಿದ್ದೀವಿ. ಇದು ಕೊಡ್ಲಿಪೇಟೆ ಕಡೆಯಿಂದ ಹೋಗ್ತಾ ಇದ್ದೀವಿ. ರೋಡ್ ಚೆನ್ನಾಗಿರುತ್ತೆ ಇಲ್ಲಿ ಕಡೆ. ಸ್ನ್ಯಾಕ್ಸ್ ತರಕ್ಕೆ ಅಂತ ಹೋಗಿದ್ದಾರೆ. ನಾನೇನೋ ತಗೊಂಬಂದ ಆಲ್ರೆಡಿ. ಏನು ತಂದಿದ್ಯಾ? ನನಗೂ ಒಂದು ತಂದಿದ್ದಾನೆ, ಆದರೆ ತಿನ್ನಲ್ಲ ನಾನು. ಹುಳದ ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲಿರೋ ಜನಕ್ಕೆ ಸೌಂಡ್ ಕೇಳಿ ಕೇಳಿ ತಲೆ ಕೆಟ್ಟೋಗುತ್ತೆ ಅನ್ಸುತ್ತೆ. ಕಂಟಿನ್ಯೂಸ್ ಸೌಂಡ್ ಮಾಡ್ತಾನೇ ಇರ್ತವೆ. ಟೈಮ್ ಕಮ್ಮಿ ಅಂತ ಇರೋದು. ನದಿನ ಕೆರೆನಾ? ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡದು ಹೇಮಾವತಿ ಬ್ಯಾಕ್ ವಾಟರ್ ಅಂತ ಇದೆ. ಕೊಡ್ಲಿಪೇಟೆ, ಶನಿವಾರ ಸಂತೆ, ಸೋಮವಾರಪೇಟೆ, ಕುಶಾಲನಗರ, ಮಡಿಕೇರಿ, ಅಷ್ಟು ಊರಿಗೆ ಬರೋರೆಲ್ಲ ಇಲ್ಲಿ ಬನ್ನಿ. ಇಲ್ಲೊಂದು ದೊಡ್ಡದು ಕಬ್ಬಿಣದ್ದು ಗೇಟ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅದೇನಕ್ಕೆ ಇಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ಫುಲ್ ಈ ಥರ ಸೇತುವೆ ಇದೆ. ಆನೆಗಳು ಇಲ್ಲಿಂದ ಊರೊಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಗೇಟ್ನ ರಾತ್ರಿ ಟೈಮು ಮತ್ತು ಆನೆದು ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡ್ತಾರಂತೆ. ಅದಕ್ಕೋಸ್ಕರನೇ ಎರಡು ಕಡೆನೂ ದೊಡ್ಡ ದೊಡ್ಡ ಗೇಟ್ ಮಾಡಿದ್ದಾರೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ರಿ ಈಗ ಈ ಮಳೆಯಲ್ಲಿ? ಸಂತೆ ಅಲ್ಲ ಇವತ್ತು. ಕೊಡ್ಲಿಪೇಟೆ ಸಂತೆಗೆ ಹೋಗ್ತಾ ಇದಾರೆ ಅಂಕಲ್. ನಮ್ದ ಕರು ಸೈಡಿಗೆ ಹೋಗು. ಎಷ್ಟೊಂದಿದಾವೆ. ಅದ್ರ ಅಮ್ಮ ಏನು ಇದು ಎಲ್ಲಾನು ಬಿಟ್ಬಿಟ್ಟು ಹೋಗ್ತಾ ಇದ್ದದ್. ಲೈಕ್ ಕರು ಎಲ್ಲ ಬಿಟ್ಟು ಕರ್ಕೊಂಡು ಹೋಗ್ಬೇಕು ತಾನೆ. ಅವೆಲ್ಲಾನು ನೀನು ಮಕ್ಕಳಿಗೆಲ್ಲ ಡಿವೈಡ್ ಮಾಡ್ಕೊಟ್ಟಿದ್ದೀರಾ? ಮನೆಗಳೆಷ್ಟು ನಿಮಗೆ ಯಾಕೆ ಎಲ್ಲ ಕತೆ ಓಡಿಸ್ಕೊಡಕ್ಕ ಅವ್ರ ಡೀಟೇಲ್ಸ್ ಎಲ್ಲ ಇಸ್ಕೊಂತ ಇದ್ದಾರೆ. 5ನೇ ಕ್ಲಾಸ್. ಇಲ್ಲಿ ಮನೆಗಳು ನೋಡಿ ಏನು ಚೆನ್ನಾಗಿರ್ತವೆ. ಫುಲ್ ಕಾಫಿ ತೋಟ. ಇನ್ನೂ ಒಂದು ಚರ್ಚ್ ಇದೆ. ನಮಗೆ 2 ರೂಟ್ ಇದೆ. ಒಂದು ಕೊಡ್ಲಿಪೇಟೆ ಕಡೆಯಿಂದ, ಇನ್ನೊಂದು ಹಾಸನ ಕಡೆಯಿಂದ. ಹಾಸನ ಕಡೆ ಹೋದರೆ ಈ ಥರ ಮಜಾ ಇರಲ್ಲ ರೋಡು. ಅದಕ್ಕೇ ಈ ಕಡೆ ಬಂದಿದ್ದೀವಿ. ಇಲ್ಲಂತೂ ಫುಲ್ ಸೀನಿಕ್ ರೋಡೆ. ಆ ಪ್ಲೇಸಿಗಿಂತನೂ ಚೆನ್ನಾಗಿದೆ ರೋಡು. ಏನು ಫ್ರೂಟ್ಸ್ ತಗೊಂಡಿದ್ದೀರಾ? ಸುಮ್ಮನೆ ಏನಿಲ್ಲ, ಪರ್ಫೆಕ್ಟ್ ಡಯಟ್. ಸಂಜೆ ಮೇಲಿಲ್ಲ. ಫಸ್ಟ್ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಫಸ್ಟು ಬೆಳಗ್ಗೆ ಕರೆಕ್ಟಾಗಿ ಓಟ್ಸು, ಮೊಟ್ಟೆ, ಗ್ರೀನ್ ಟೀ, ಆಮೇಲೆ ಮಧ್ಯಾಹ್ನ ನಾರ್ಮಲ್ ಊಟ. ಅದು ಎಲ್ಲ ನ್ಯೂಟ್ರಿಷನ್ಸ್ ಇರೋಂಥ ಊಟ, ಹೈ ಪ್ರೋಟೀನ್ ಊಟ. ಆಮೇಲೆ ಸಂಜೆ ಜಿಮ್ಮಿಂದ ಬಂದು ಪ್ರೋಟೀನ್ ಆದಮೇಲೆ ಎಣ್ಣೆ. ಪ್ರೋಟೀನ್ ಒಟ್ಟಿಗೆ ಕುಡಿತಾರಾ? ನೀವು ಕುಡಿತೀರಲ್ಲ? ಓ, ಎಣ್ಣೆ ಕುಡಿಯೋದಿನ ಪ್ರೋಟೀನ್ ಕುಡಿಯಲ್ವಾ? ಪ್ರೋಟೀನ್ ಶೇಕ್ ಇಲ್ಲ ಅಮ್ಮ. ಡೋರು ಅಲ್ಲ, ಸಾರಿ, ರೋಡು ಫುಲ್ಲು ಡಂಕ ಪಂಕ ಇದೆ. ಇಲ್ಲಿ ಈ ಕಡೆ ಹೋಗ್ಬೇಕು ಅನ್ಸುತ್ತೆ. ಇದು ಬೈಲ್ಕುಪ್ಪೆಗೆ. ಈಗ ಕುಶಾಲನಗರದಲ್ಲಿ ಇದೀವಿ ಕರೆಕ್ಟಾಗಿ. ಎಲ್ಲ ಸ್ಮೆಲ್ಲು. ಏನು ಸ್ಮೆಲ್ ಇದು? ಮಳೆ ಬರ್ತಾ ಇತ್ತು ಇಷ್ಟೊತ್ತವರೆಗೂ. ಈಗ ಒಂಚೂರು ಸ್ಟಾಪ್ ಆಗಿದೆ. ಈಗ ಕುಶಾಲನಗರ ಹತ್ರ ಇದ್ದೀವಿ. ಏನು ತರಕ್ಕೆ ಹೋಗಿದ್ದಾರೆ? ಜೋಳ ತರಕ್ಕೆ ಹೋಗಿದ್ದಾರೆ. ಅಲ್ಲಿ ಮಧ್ಯ ಬರ್ತಾ ಜೋರಾಗಿ ಮಳೆ ಬಂತು. ಈಗ ನಿಂತಿದೆ ಮಳೆ. ಚೆನ್ನಾಗಿದೆ ವೆದರ್, ಕೂಲಾಗಿದೆ. ಏಕೆ? ನಂಗೆ ನನ್ನ ಫ್ರೆಂಡ್ ಕರ್ಲಿ ಹೇರ್ಸ್ ನೋಡಿ ನನಗೂ ಬೇಕು ಅಂತ. ಬೇಕು ಅಂದರೆ ಸಿಗಲ್ಲ. ಅದು ಕರ್ಲಿ ಹೇರ್ಸ್ ಬೇಕಂತ ನನಗೆ ಸಿಕ್ಕಿದ್ರೆ ಚೆನ್ನಾಗಿ. ಕರ್ಲಿ ಹೇರ್ಸ್ ಬೇಕಂತೆ. ಎಲ್ಲಿಂದ ತರೋದಪ್ಪ ಹೀಗೆ ಇವಳಿಗೆ ಕರ್ಲಿ ಹೇರ್ಸ್ನ?
ಅದು ಹೆಂಗೆ ಹುಡ್ತಾ ಹೆಂಗೆ ಬರುತ್ತೋ ಹಂಗೆ. ನಂದು ಇಷ್ಟೊಂದು ಇರಲಿಲ್ಲ, ಈಗಾಗಿದೆ. ಕೇರ್ ಮಾಡಿದೆ ಆಗಿದೆ. ಲಾಸ್ಟ್ ಟೈಮ್ ಗೋಲ್ಡನ್ ಟೆಂಪಲಿಗೆ ಬಂದಾಗಲೇ ಇವಳು ಅದೇ ಥರದ್ದು ಫುಡ್ ಟ್ರೈ ಮಾಡ್ತೀನಿ ಅಂತ ತಗೊಂಡಿದ್ದು. ಸ್ವಲ್ಪ ರೈಸು, ಒಂದು ಕಡೆ ಸೋಯಾ ಸಾಸು, ಇನ್ನೊಂದು ಕಡೆ ಫುಲ್ ಖಾರ ಇರೋದೇನೋ ಒಂದಿಷ್ಟು ಚಟ್ನಿನೋ ಹಾಕ್ಕೊಟ್ಟಿದ್ರು. ಅದು ಹೆಂಗೆ ತಿನ್ನೋದು ಅಂತಲೇ ಗೊತ್ತಿಲ್ಲ. ಪ್ರೋಟೀನ್ ಅದೇನೋ ಇಟ್ಕೊಟ್ಟಿದ್ರು. ಸೊಪ್ಪು ಪ್ರೋಟೀನ್ ಅಲ್ಲ, ಅಪ್ಪ ಕಹಿ ಅಂದ್ರೆ ಏನೋ ಸೊಪ್ಪು ಕೊಟ್ಟಿದ್ರಪ್ಪ. ಇದಕ್ಕೋ ಏನೋ ಬರ್ಡಲ್ಲಿ ಒಂಚೂರು ಗ್ಲಾಸ್ ಮೇಲೆ ಬರ್ಡ್ ಕಕ್ಕ ಮಾಡ್ಬಿಟ್ಟಿದೆ. ಇವ್ರು ಆಡೋದಕ್ಕೂ ಅದು ಬಂದ ಕೆಳಗಡೆ ಇಳಿಸ್ಬಿಟ್ನೆ ಮತ್ತೆ ಮೇಲೆ ಇಳಿಸ್. ಇವನು ಅದನ್ನ ಗ್ಲಾಸ್ ಬೇರೆ ಕೆಳಗೆ ಮಾಡಿ ಮೇಲ್ ಮಾಡಿದ್ದಾನೆ. ಈಗಿದೆ ಅವನಿಗೆ ಹಬ್ಬ. ಬರೋಷ್ಟೊತ್ತಿಗೆ ಹೋಗಿ ಹಿಂದೆ ಕುತ್ಕ. ಮನೆ ಇವತ್ತು ಟಿಬೆಟಿಯನ್ಸ್ ಮಾಡೋಣ. ಇವತ್ತು ಪಾರ್ವತಮ್ಮನ ಬೆಟ್ಟಕ್ಕೆ ಅಂತ ಲೇಟಾಗಿ ಹೊರಟ್ವಿ. ಅಲ್ಲಿಗೂ ಹೋಗ್ಬೋದಿತ್ತು, ಚೆನ್ನಾಗಿತ್ತು ಅದೂ. ಮತ್ತು ಯಾಕೋ ಮನಸ್ಸು ಬದಲಾಯಿಸ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು, ದೂರ ಹೋಗೋಣ ನಡಿ ಅಂತ. ಅದು ನಾನು ಬರಲ್ಲ ಅಂದೆ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ರು. ಹೌದು, ಇವಳಿಗೋಸ್ಕರನೇ ಬಂದಿದ್ದೀವತ್ತು. ಓ ನಂಗೋಸ್ಕರ ಏನು ಬರಲ್ಲ ಪಾಪ. ನಂಗೆ ಜೋಳ ಏಯ್ ನಾನು ತೋರಿಸಿಮ್ಮ ಫ್ಯಾಷನು ನೋಡಿ. ಎಂಥದ ನೆನ್ನೆ ಇವನ್ ಕೀಚೆನ್ ತೆಗ್ದು ಇವಳು ಪ್ಯಾಂಟಿಗೆ ಸಿಗಾಕೊಂಡಿದ್ದಾಳೆ. ಓ ಕರೆಕ್ಟ್ ಸ್ಟಾರ್ಟೇ ಮಾಡಿದೆ. ನಾನು ಇಷ್ಟೊತ್ತವರೆಗೂ ನೋಡಿರ್ಲಿಲ್ಲ. ಆ ಮರ ನೋಡಿ ಹೆಂಗ್ ಪೇಂಟ್ ಮಾಡಿದ್ದಾರೆ. ಕಾವೇರಮ್ಮ ವೃತ್ತ ಅಂತ ಇದೆ. ಅಲ್ಲೊಂದು ಸ್ಟ್ಯಾಚು ಇದೆ ನೋಡಿ, ಸ್ಟ್ಯಾಚು. ಅದು ಆಮೇಲೆ ಇದು ಹಳ್ಳಿ ಮರ ಅನ್ಸುತ್ತೆ. ಈಗ ಬೈಲಕುಪ್ಪೆ, ಇಲ್ಲೇ ರೈಟಿಗೆ ಹೋಗ್ತದೆ. ಇಲ್ಲಿ ಗೋಲ್ಡನ್ ಟೆಂಪಲ್ ಆದರೆ ವೈಬ್ಸ್ ಎಲ್ಲ ಕುರ್ಕ್ ಥರನೇ ಇರುತ್ತೆ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ಇದು ಬೈಲ್ಕುಪ್ಪೆ ಇದೆಯಲ್ಲ, ಗೋಲ್ಡನ್ ಟೆಂಪಲ್ ಕುಶಾಲನಗರ ಪಕ್ಕನೇ ಇರೋದಾದರೂ ಇದು ಮೈಸೂರು ಡಿಸ್ಟ್ರಿಕ್ಕಿಗೆ ಸೇರುತ್ತೆ, ಕೂರ್ಗಲ್ಲ ಇದು. ನಾನು ಫಸ್ಟ್ ಟೈಮ್ ಹೋದಾಗಂತೂ ಯಾವುದೋ ಬೇರೆ ಕಂಟ್ರಿಗೆ ಹೋದಂಗೆ ಫೀಲ್ ಆಗಿತ್ತು ನನಗೆ. ಸುಮಾರಿಲ್ವಾ, ಒಂದು 20 ಕ್ಯಾಂಪ್ ಇದೆ ಅನಿಸುತ್ತೆ ಅವ್ರದ್ದು ಅಲ್ವಾ. ಒಂದು 20 ಕ್ಯಾಂಪ್ ಇದೆ. ಅದರಲ್ಲಿ ಒಂದು ಮಾತ್ರ ನಮಗೆ ನೋಡೋಕ್ಕೆ ಬಿಡ್ತಾರೆ, 1-2 ಬಿಡ್ತಾರೆ ನೋಡೋಕ್ಕೆ. ಮಿಕ್ಕಿದೆಲ್ಲ ಅವ್ರದ್ದು ಪ್ರೈವೇಟ್ ಪ್ಲೇಸಸ್. ಇಷ್ಟೊಂದು ರೆಸ್ಟೋರೆಂಟ್ಸ್ ಇದ್ದಾವೆ, ಬರಬೇಕಾದ್ರೆ ತಿನ್ನೋಣ ನೋಡ್ಕೊಂಬಂದು. ಈಗ ಬಂದಿದ್ದೀವಿ ಗೋಲ್ಡನ್ ಟೆಂಪಲ್ ಹತ್ರ. ಪಾರ್ಕಿಂಗ್ ಆಯಿತು, ಇವಾಗ ಹೋಗೋಣ. ಈ ಪ್ಲೇಸ್ ಅಂತೂ ನನಗೆ ತುಂಬ ಇಷ್ಟ. ಎಷ್ಟು ಸತಿ ನೋಡಿದ್ರು ಒಂಥರ ಮತ್ತೆ ಒಂಥರ ಪೀಸ್ ಬಂದು ತಲೆ ಕೂತ್ಕೊಡಂಗಾಗುತ್ತೆ. ಇಲ್ಲಿ ಬಂದ ತಕ್ಷಣ ಫುಲ್ಲು ಶಾಪ್ಸು, ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅದೇ ಡ್ರೀಮ್ ಕ್ಯಾಚರ್ಸು, ಬರೀ ಅದೇ ಥರ ಅಂಗಡಿಗಳಿರುತ್ತೆ ನೋಡಿ. ಫುಲ್ಲು ಈ ಕಡೆನೂ ಒಳಗಡೆ ಬಂದ ತಕ್ಷಣ ಯಾವುದೋ ಬೇರೆ ಕಮ್ಯುನಿಟಿಗೆ ಬಂದಿರೋ ಥರ ಫೀಲ್ ಅನಿಸುತ್ತೆ ನೋಡಿ. ಬೇರೆ ಕಲ್ಚರ್, ಒಂಥರ ಬೇರೆದೇ ಫೀಲ್ ಇದು. ಡೋರ್ಸಿಗೆಲ್ಲ ಅವ್ರದ್ದೇ ಥರದ ಕರ್ಟನ್ಸ್ ಹಾಕಿರ್ತಾರೆ, ಒಂಥರ ಶಾಮಿಯಾನ ಥರ ಕರ್ಟನ್ಸ್ ನೋಡಿ. ಎಲ್ಲಿ? ಇಲ್ಲೇ ನಾವು ಹೊರಗಡೆ ಮಾಡೋಣ. ಇಲ್ಲೇನು ಬರೀ ಅವ್ರದ್ದೇ ಫುಡ್. ಹಾಂ ನೋಡಿ, ಇಲ್ಲಿ ಡೋರ್ಸಿಗೆ ಕರ್ಟನ್ ಶಾಮಿಯಾನ ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಈ ಥರದ್ದು. ಈ ಡ್ರೀಮ್ ಕ್ಯಾಚರ್ಸ್ ಎಷ್ಟು ಚೆನ್ನಾಗಿದ್ದಾವೆ. ಡ್ರೀಮ್ ಕ್ಯಾಚರ್ಸ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಕಾಗೆ ಪುಕ್ಕ ಥರ ಇದೆ, ಆದರೆ ಚೆನ್ನಾಗಿದೆ ಕಪ್ಪುದು. ಇನ್ನೂ ತುಂಬ ಥರ ಇದಾವಪ್ಪ. ಅಮ್ಮ ನಡಿ ಸುಮ್ಮನೆ. ಕೋತಿ ಥರ ಕಾಣಿಸ್ತಾ ಇದೆಯಾ? ಕೋತಿ ಥರ ಇನ್ನೂ ಇದಾವೆ ನೋಡಿ, ಚೆನ್ನಾಗಿದೆ. ಏನೋ ಬಟರ್ಫ್ಲೈ ಇದಾವೆ. ಟೀ ಸೆಟ್ ನೋಡಿ, ಟೀ ಸೆಟ್, ಟೀ ಕಪ್ಸ್ ಚೆನ್ನಾಗಿಲ್ವಲ್ಲ? ಇವಂತೂ ನನಗೆ ಭಾರಿ ಇಷ್ಟ. ಇವು ಕತ್ತಿಂಗ್ ಅಲ್ಲಾಡಿಸ್ತಾನೆ ಇರ್ತಾವಲ್ಲ ಯಾವಾಗಲೂ. ಇದು ಇವ್ರದ್ದು ಏನು ನೋಡಿ, ಬರೀ ಇವ್ರದ್ದೇ ಫುಡ್ಸ್ ಇರೋದು ಕೊಟ್ಟಿದ್ದಾರೆ.
ಇನ್ನೊಂದು ನನಗೆ ಏನು ಅನ್ನಿಸ್ತು ಅಂದರೆ ಈ ಮಾಂಕ್ಸು ಟಿಬೆಟಲ್ಲಿ ಇದ್ರು ಅವ್ರಿಗೆ ಇಷ್ಟು ಬಿಸ್ನೆಸ್ ಆಗೋದೋ ಇಲ್ವೋ, ಇಲ್ಲಿ ನಮ್ಮ ಜಾಗಕ್ಕೆ ಬಂದು ಅವ್ರ ಫುಡ್ನ ಮಾಡಿ ನಮ್ಮ ಹತ್ರ ಬಿಸ್ನೆಸ್ ಮಾಡ್ತಾರೆ. ನಮಗೂ ಒಂಥರ ಹೊಸ ಅನುಭವ ಅಲ್ವಾ, ಚೆನ್ನಾಗಿರುತ್ತೆ. ಎಂಥದ್ದು ದೇವರಾಣೆ ಇದ್ರ ಹೆಸರು ಗೊತ್ತಿಲ್ಲ. ಚೆನ್ನಾಗಿದೆ, ಏನೋ ಪರಿಚಯ ಇರೋ ತಗೋಬೇಕಪ್ಪ. ಇದೆಂಥದ್ದು ತಗೊಂಡಿದ್ದಾಳೆ. ಏನಪ್ಪ ಇದು? ನನಗೆ ಇಲ್ಲಿ ಗೊತ್ತಿರೋದು ಮೋಮೋಸ್ ನೂಡಲ್ಸ್ ಎರಡೇ. ಒಳಗೆ ಏನೋ ಒಂಥರ ಇದೆ. ಈ ಟೆಂಪಲ್ಗೆ ನಾನು ತುಂಬ ಸತಿ ಬಂದಿದ್ದೀನಿ. ಟೆಂಪಲ್ ಅಂದರೆ ಅದೇ ಮಾನ್ಸ್ಟ್ರಿಗೆ ತುಂಬ ಸಲ ಬಂದಾಗಿಲ್ಲ. ನನಗೆ ಕಾಡೋ ಒಂದು ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ನಾವು ತುಂಬ ಜನ ಮಾಂಕ್ಸ್ನ ನೋಡ್ತೀವಿ. ಇದೇ ಥರ ನನ್ಸು ಇರ್ತಾರ, ಬುದ್ಧಿಸ್ಟಲ್ಲಿ ಅಂದರೆ ಸನ್ಯಾಸಿನಿಗಳು ಇರ್ತಾರ ಅಂತ. ಇದ್ರೂ ಈ ಮಾನ್ಸ್ಟ್ರಿಯಲ್ಲಂತೂ ನಮಗೆ ಒಬ್ರು ನೋಡೋಕ್ಕೆ ಸಿಗಲ್ಲ. ಅವ್ರು ಹೆಂಗಿರ್ತಾರೆ ಮತ್ತು ಅವ್ರು ಎಲ್ಲಿರ್ತಾರೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಗೆ ಎಂಟ್ರಿ ಇಲ್ಲ ಅನಿಸುತ್ತೆ, ಬಟ್ ನಾನು ಅದ್ರ ಬಗ್ಗೆ ಕ್ಲಿಯರಾಗಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಡೌಟ್ ನಿಮಗೂ ಬಂದಿತ್ತಾ? ನಾನು ಸೇಫ್ ಸೈಡಿಗೆ ಕಾಫಿ ತಗೊಂಡಿದ್ದೀನಿ. ನನಗೆ ಇಲ್ಲಿ ಹೊರಗಡೆ ಫುಡ್ಸ್ ಎಲ್ಲ ಇದೆ, ಇಡ್ಸಲ್ಲ ಅಷ್ಟು, ಅದಕ್ಕೆ ಮೋಮೋಸ್ ಮತ್ತು ಕಾಫಿ. ಮೋಮೋಸ್ ಮಾತ್ರ ಪರ್ಫೆಕ್ಟಾಗಿದೆ, ಒಳ್ಳೆ ಬಿಸಿ ಒಳಗಡೆ. ಕಾಫಿ ಮಾತ್ರ ಸಖತ್ ರಿಲ್ಯಾಕ್ಸಿಂಗ್, ಪರ್ಫೆಕ್ಟಾಗಿದೆ. ಆದರೆ ಇಷ್ಟು ದೊಡ್ಡದ್ರಲ್ಲಿ ಕೊಟ್ಟಿದ್ದಾರೆ. 3 ಟೈಮ್ಸ್ ಕುಡಿಯೋ ಕಾಫಿ ಒಂದೇ ಟೈಮಿಗೆ ಕೊಟ್ಟಿದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಅಂದರೆ ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ನೆಕ್ಸ್ಟ್ ಪಾರ್ಟ್ನ ಮಿಸ್ ಮಾಡ್ಕೋಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಎಷ್ಟೊಂದು ಸಲ ಈ ಟೆಂಪಲ್ಗೆ ಹೋದ್ರೂ ಈ ಥರ ಅನುಭವ ಸಿಕ್ಕಿದ್ದು ಮೊದಲನೇ ಸಲ. ಕಾಫಿ ಜಾಸ್ತಿ ಆಯಿತು ಅಂತ ಎಲ್ಲರಿಗೂ ಕುಡಿಸ್ತಾ ಇದ್ದೀವಿ. ಇಲ್ಲ ಆ್ಯಕ್ಚುಯಲ್ ಟೆಂಪಲ್ ಇದು. ನಾವು ಇವಾಗ ಒಳಗೆ ಹೋಗ್ತೀವಲ್ಲ ಅದಿದೆ. ಬೆಲ್ ನೋಡಿ ಎಷ್ಟು ದೊಡ್ಡದು.